ಹಾಯ್ ಹಲೋ ಗುಡ್ ಈವ್ನಿಂಗ್ ವೆಲ್ಕಮ್ ಟು IAS ಭವನ್. ಈಗಾಗಲೇ IAS ಭವನ್ ಯೂಟ್ಯೂಬ್ ಕ್ಲಾಸ್ನ ವತಿಯಿಂದ ಪ್ರತಿದಿನ ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಟಾಪಿಕ್ಗಳನ್ನು ನಾವು ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದೇವೆ. ಇದು ಮುಂದುವರಿತಾನೆ ಇರುತ್ತೆ. ಇದರ ಉಪಯೋಗವನ್ನು ಎಲ್ಲರೂ ಪಡ್ಕೋಬೇಕು ಅನ್ನೋದು ನಮ್ಮ ಒಂದು IAS ಭವನ್ ಒಂದು ಉಪಕ್ರಮ ಆಗಿದೆ. ಹಾಗಾಗಿ ಆದಷ್ಟು ವಿಡಿಯೋಸ್ಗಳು ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಹಾಗೆ ಪ್ರತಿಯೊಂದು ಇಂಪಾರ್ಟೆಂಟ್ ಇಶ್ಯೂಸ್ಗಳನ್ನು ನಾವು ನಿಮಗೋಸ್ಕರ ಅಂತಲೇ ಎಲ್ಲ ವಿಶ್ಲೇಷಣೆಯನ್ನು ಮಾಡ್ತಾ ಇರೋದು. ಆದಷ್ಟು ಇದರ ಉಪಯೋಗವನ್ನು ಮಾಡಿಕೊಳ್ಳಿ. ಓಕೆ, ಇವತ್ತಿನ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಮೋಸ್ಟ್ ಇಂಪಾರ್ಟೆಂಟ್ ಇಂಡಿಯಾದ ಅಮೃತ ಮಹೋತ್ಸವ. ಅಂದರೆ ಸ್ವಾತಂತ್ರ್ಯ ಬಂದು ಭಾರತಕ್ಕೆ 75 ವರ್ಷಗಳಾಗಿವೆ. 2022ರಲ್ಲಿ ನಾವು 76ನೇ ಸ್ವಾತಂತ್ರ್ಯೋತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಿದ್ದೀವಿ. ಸೊ ಸ್ವಾತಂತ್ರ್ಯದ ಅಮೃತ ಮಹೋತ್ಸವ ಈ ವರ್ಷದ ಎಲ್ಲ ಎಕ್ಸಾಮ್ಸ್ಗಳಿಗೂ ಕೂಡ ಹಾಟ್ ಟಾಪಿಕ್. PC ಇಂದ ಅಪ್ ಟು IAS ವರೆಗೂ ಯಾವುದೇ ಕ್ವಶನ್ ಪೇಪರ್ಸ್ ಆದರೂ ಕೂಡ ನಿಮಗೆ ಸ್ವಾತಂತ್ರ್ಯೋತ್ಸವದ ಮೇಲೆ ಒಂದು ಕ್ವೆಶನ್ 100% ಫ್ರೇಮ್ ಆಗೇ ಆಗಿರುತ್ತೆ. ಹಾಗಾಗಿ ಇದು ನಿಮಗೆ ತುಂಬ 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 ಇಂಪಾರ್ಟೆಂಟ್ ಆಗುತ್ತೆ. ಸೊ ಸ್ವಾತಂತ್ರ್ಯ ಅಮೃತ ಮಹೋತ್ಸವ ಅಂದರೆ ನಮಗೆ ಸ್ವಾತಂತ್ರ್ಯ ಹೇಗೆ ಬಂತು, ಸ್ವಾತಂತ್ರ್ಯದ ಪ್ರಮುಖ ಕಾಲಾನುಘಟನಾವಳಿಗಳು ಯಾವ್ಯಾವುದು, ಸ್ವಾತಂತ್ರ್ಯ ಬಂದ ನಂತರ ಯಾವುದು ಅತ್ಯಂತ ಇಂಪಾರ್ಟೆಂಟ್ ಆದಂತಹ ಘಟನೆಗಳು ನಡೆದವು, ನಮ್ಮ ಸ್ವಾತಂತ್ರ್ಯ ಹೋರಾಟಗಾರನ ನಾವು ಈ ಟೈಮಲ್ಲಿ ಸ್ಮರಣೆ ಮಾಡಬೇಕಾಗತ್ತೆ. ರಾಷ್ಟ್ರಗೀತೆ, ರಾಷ್ಟ್ರಧ್ವಜ, ಆಮೇಲೆ ಗಣರಾಜ್ಯ, ಸಂವಿಧಾನದ ಬಗ್ಗೆ ನಾವು ಎಲ್ಲವನ್ನು ತಿಳ್ಕೋಬೇಕಾಗತ್ತೆ. ಹಾಗಾಗಿ ಈ ವರ್ಷದ ಅಮೃತ ಮಹೋತ್ಸವವನ್ನು ನಾವು ಬಹಳ 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 ಖುಷಿಯಿಂದ ಆಚರಣೆ ಮಾಡಿದ್ದೀವಿ. ಹಾಗಾಗಿ ನಾವು ಸ್ವಾತಂತ್ರ್ಯ ದಿನದ ಬಗ್ಗೆ, ಸ್ವಾತಂತ್ರ್ಯ ಬಂದಿದಂತಹ ಬಗ್ಗೆ, ಅಲ್ಲಿ ನಡೆದಂತಹ ಪ್ರಮುಖ ಘಟನಾವಳಿಗಳ ಬಗ್ಗೆ ನಾವಿವತ್ತು ಚರ್ಚೆಯನ್ನ ಮಾಡ್ತೀವಿ. ಓಕೆ, ನಿಮಗೆಲ್ಲ ಗೊತ್ತು, 1947 ಆಗಸ್ಟ್ 15ರಂದು ಭಾರತಕ್ಕೆ ಬ್ರಿಟಿಷರಿಂದ ಸ್ವಾತಂತ್ರ್ಯ ದೊರೆತು ಆಗಸ್ಟ್ 14ರ ಮಧ್ಯರಾತ್ರಿ ಭಾರತ ಮತ್ತು ಪಾಕಿಸ್ತಾನ್ ಎಂಬ ಎರಡು ರಾಷ್ಟ್ರಗಳಾಗಿ ವಿಭಜನೆಯಾಯಿತು. ಆಗಸ್ಟ್ 14ರಂದು ಪಾಕಿಸ್ತಾನ ಒಂದು ನೂತನ ರಾಷ್ಟ್ರವಾಗಿ ಉದಯ ಆದರೆ ಆಗಸ್ಟ್ 15ರಂದು ಭಾರತ ಒಂದು ನೂತನ ರಾಷ್ಟ್ರವಾಗಿ ಉದಯವಾಯಿತು. ಇದೆಲ್ಲ ನಿಮಗೆಲ್ಲ ಗೊತ್ತಿರುವಂತಹ ವಿಷಯನೇ. ಹಾಗಾಗಿ ಆಗಸ್ಟ್ 15 ಪ್ರತಿಯೊಬ್ಬ ಭಾರತೀಯ ನಾಗರಿಕನಿಗೂ ಕೂಡ ಒಂದು ಸ್ಮರಣೀಯವಾದಂತಹ ದಿನ. ಇದರ ಸ್ಮರಣಾರ್ಥವಾಗಿ ನಾವು ಪ್ರತಿ ವರ್ಷ ಆಗಸ್ಟ್ 15ನ್ನ ಸ್ವಾತಂತ್ರ್ಯ ದಿನವನ್ನಾಗಿ ಆಚರಿಸ್ತೀವಿ. ಈ ವರ್ಷ 2022ರ ವರ್ಷ ಯಾಕೆ ತುಂಬ ಸ್ಮರಣೀಯ ಅಂತ ಅಂದರೆ, ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿ 75 ವರ್ಷಗಳು ಕಳಿತು. ನಾವಿವಾಗ 76ನೇ ಸ್ವಾತಂತ್ರ್ಯ ದಿನವನ್ನ ಆಚರಣೆಯನ್ನ ಮಾಡ್ತಾ ಇದ್ದೀವಿ. ಈ ಒಂದು ಸ್ವಾತಂತ್ರ್ಯ ದಿನ ವರ್ಷವನ್ನ ಅತ್ಯಂತ ಸ್ಮರಣೀಯವಾಗಿ ಮೆಮೊರೇಬಲ್ ಆಗಿ ಇಡಲಿಕ್ಕೆ ಕೇಂದ್ರ ಸರ್ಕಾರ, ನಿಮಗೆಲ್ಲ ಗೊತ್ತು, ಹಲವಾರು ಉಪಕ್ರಮಗಳನ್ನು ಜಾರಿಗೆ ತಂತು. ಹರ್ ಘರ್ ತಿರಂಗ ಮತ್ತೆ ಆಜಾದಿ ಕಾ ಅಮೃತ್ ಮಹೋತ್ಸವ್. ಇವೆರಡೂ ಕೂಡ 75 ವರ್ಷ ತುಂಬಿದಂತಹ ಸ್ವಾತಂತ್ರ್ಯ ವರ್ಷವನ್ನ ಆಚರಣೆ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ತಂದಂತಹ ಹಲವಾರು ಪ್ರೋಗ್ರಾಮ್ಗಳಲ್ಲಿ ಇವೆರಡು ಮೋಸ್ಟ್ ಇಂಪಾರ್ಟೆಂಟ್ ಆದಂತಹ ಪ್ರೋಗ್ರಾಮ್. ಆಜಾದಿ ಕಾ ಅಮೃತ್ ಮಹೋತ್ಸವ್ 2021ರ ಆಗಸ್ಟ್ 15ರಿಂದಲೇ ಅದು ಸ್ಟಾರ್ಟ್ ಆಗ್ತು. ಹಲವಾರು ದೇಶಗಳಲ್ಲಿ ಹಲವಾರು ಸ್ಥಳಗಳನ್ನ, ಕರ್ನಾಟಕದಲ್ಲೂ ಕೂಡ ಹಲವಾರು ಸ್ಥಳಗಳನ್ನ ಆಯ್ಕೆ ಮಾಡಲಾಗಿ ಅಲ್ಲಿ ರಾಷ್ಟ್ರಧ್ವಜದ ಬಗ್ಗೆ, ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ಕ್ವಿಜ್ ಕಾರ್ಯಕ್ರಮಗಳಾಗಿರ್ಬೋದು, ಒಂದು ಫೋಟೋ ಡ್ರಾಯಿಂಗ್ ಕಾಂಪಿಟೇಷನ್ಸ್ಗಳಾಗಿರ್ಬೋದು, ಹಲವಾರು ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ಸೆಮಿನಾರ್ಸ್ಗಳನ್ನು ಕೊಡುವಂಥದ್ದು, ಕಾಲೇಜ್ಗಳ ಜೊತೆ ಸಹಭಾಗಿತ್ವವನ್ನು ಹೊಂದಿ ಹಲವಾರು ಪ್ರೋಗ್ರಾಮ್ಸ್ಗಳನ್ನು ಆಯೋಜನೆ ಮಾಡಿದಂತಹದ್ದಾಗಿರ್ಬೋದು. ಈ ರೀತಿ ಆಜಾದಿ ಕಾ ಅಮೃತ್ ಮಹೋತ್ಸವ ಅನ್ನೋದು ಕೇಂದ್ರ ಸರ್ಕಾರದ ಅತ್ಯಂತ ಪ್ರಮುಖ ಅಭಿಯಾನವಾಗಿತ್ತು. 75 ವರ್ಷಗಳ ಸ್ವಾತಂತ್ರ್ಯೋತ್ಸವವನ್ನು ಸ್ಮರಣಾರ್ಥವನ್ನಾಗಿ ಆಚರಣೆ ಮಾಡಲಿಕ್ಕೆ. ಇದರ ಜೊತೆಗೆ ಈಗ ಜಸ್ಟ್ ಎಲ್ಲರೂ ಕೂಡ ಹರ್ ಘರ್ ತಿರಂಗ, ಪ್ರತಿಯೊಂದು ಮನೆಯ ಮೇಲೂ ಕೂಡ ನಮ್ಮ ರಾಷ್ಟ್ರಧ್ವಜ ಹಾರಾಡುವಂತೆ ಮಾಡಲಿಕ್ಕೋಸ್ಕರ ನಾವು ಹರ್ ಘರ್ ತಿರಂಗ ಅನ್ನೋ ಒಂದು ಪ್ರೋಗ್ರಾಮ್ ಅನ್ನ ಜಾರಿಗೆ ಕೇಂದ್ರ ಸರ್ಕಾರ ತಂತು. ಇದಕ್ಕೆ ಅಭೂತವಾದಂತಹ ಪ್ರತಿಕ್ರಿಯೆ ವ್ಯಕ್ತವಾಯಿತು. ಭಾರತದ ಆಲ್ಮೋಸ್ಟ್ ಎಲ್ಲ ಮನೆಗಳ ಮೇಲೂ ಕೂಡ
ಭಾರತದ ಧ್ವಜ ಹಾರಾಡ್ತು. ಅದು ಹರ್ ಘರ್ ತಿರಂಗ ಅನ್ನುವಂಥ ಅಭಿಯಾನದ ಉಪಕ್ರಮ ಆಯಿತು. ಎಲ್ಲ ನಮಗೆಲ್ಲರಿಗೂ ಗೊತ್ತು. ನಾವಿವಾಗ ಸ್ವಾತಂತ್ರ್ಯೋತ್ಸವ ಏನಿದೆ ಅದರ ಇಂಪಾರ್ಟೆಂಟ್ ಆದಂತಹ ಘಟನೆಗಳನ್ನು ನಾವು ಚರ್ಚೆ ಮಾಡೋಣ. ನಿಮಗೆಲ್ಲ ಗೊತ್ತು, 1498 ನಂತರ ಏನಾಯಿತು, ಭಾರತದ ಇತಿಹಾಸದಲ್ಲಿ ಒಂದು ಅತಿ ಮುಖ್ಯ ಅವಿಸ್ಮರಣೀಯ ಘಟನೆ ನಡೀತು. ಏನು ಅಂತ ಕೇಳಿದ್ರೆ, ವಾಸ್ಕೋಡ ಗಾಮ 1498 ಮೇ 17ರಲ್ಲಿ ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡಿದ್ರು. ಭಾರತ ಈಗಲೂ ಸಂಪದ್ಭರಿತವಾಗಿ ಇತ್ತು. ಪ್ರಾಚೀನ ಕಾಲದಲ್ಲಿ ಅತ್ಯಂತ ಸಂಪದ್ಭರಿತ ಮತ್ತು ವೈವಿಧ್ಯಮಯ ರಾಷ್ಟ್ರವಾಗಿತ್ತು. ನಮ್ಮ ದೇಶ ಹೊಂದಿದಂತಹ ಅತ್ಯಮೂಲ್ಯ ಸಂಪತ್ತುಗಳು ವಿದೇಶಿ ವರ್ತಕರನ್ನ, ವಿದೇಶಿ ರಾಜರನ್ನ, ವ್ಯಾಪಾರಿಗಳನ್ನ ಕೈಬೀಸಿ ಕರೀತಾ ಇತ್ತು. ನಮ್ಮ ಕೇರಳ ರಾಜ್ಯದಲ್ಲಿ ಬೆಳೆಯುವಂಥ ಸಾಂಬಾರು ಪದಾರ್ಥಗಳಿಗೆ ಯುರೋಪ್ನಲ್ಲಿ ಅತಿ ಹೆಚ್ಚಿನ ಬೇಡಿಕೆ ಇತ್ತು. ಹಾಗಾಗಿ ವಿದೇಶಿಗರು ಭಾರತೀಯರಿಗೆ ಆ ಒಂದು ಸಮಯದಲ್ಲಿಯೇ ವ್ಯಾಪಾರ ವಹಿವಾಟನ್ನು ಮಾಡ್ತಾ ಇದ್ರು. ಆ ಒಂದು ವ್ಯಾಪಾರ ವಹಿವಾಟು ಈಗಿನ ಇಸ್ತಾನ್ಬುಲ್ ಏನಿದೆ ಅದನ್ನು ನಾವು ಮುಂಚೆ ಕಾನ್ಸ್ಟಾಂಟಿನೋಪಲ್ ಅಂತ ಏನು ಕರಿತಾ ಇದ್ವಿ. ಈ ಕಾನ್ಸ್ಟಾಂಟಿನೋಪಲ್ನ ಒಂದು ಮಾರ್ಗದ ಅನ್ವಯ ಭಾರತ ಯುರೋಪಿಯನ್ ರಾಷ್ಟ್ರಗಳ ನಡುವೆ ವ್ಯಾಪಾರ ವಹಿವಾಟನ್ನು ನಡೆಸ್ತಾ ಇತ್ತು. ಆದರೆ ಏನಾಗುತ್ತೆ, 1454ರಲ್ಲಿ ಆಟೋಮನ್ ತುರ್ಷ್ಕರು ಅವರು ಈ ಕಾನ್ಸ್ಟಾಂಟಿನೋಪಲ್ ಅಥವಾ ಈಗಿನ ಇಸ್ತಾನ್ಬುಲ್, ನೀವು ನೆನ್ಪಿಟ್ಕೊಳ್ಳಿ, ಕೇಳ್ತಾರೆ ಈಗಿನ ಇಸ್ತಾನ್ಬುಲ್, ಈ ಕಾನ್ಸ್ಟಾಂಟಿನೋಪಲ್ನ ವಶಪಡಿಸ್ಕೊಂಡ್ಬಿಡ್ತಾರೆ. ರಹಮತ್ ಅಲಿ ಅನ್ನುವಂತಹ ಒಬ್ಬ ಸುಲ್ತಾನ ಈ ಒಂದು ಪ್ರದೇಶವನ್ನ ವಶಪಡಿಸ್ಕೊಂಡ್ಬಿಡ್ತಾನೆ. ಅವಾಗ ಏನಾಗುತ್ತೆ, ಈ ಯುರೋಪಿಯನ್ ದೇಶಗಳಿಗೆ ಈ ಭಾರತದ ಜೊತೆಗೆ ವ್ಯಾಪಾರ ಮಾರ್ಗವಾಗಿದ್ದ ಒಂದೇ ಒಂದು ಈ ಮಾರ್ಗ ಏನಾಗ್ಬಿಡುತ್ತೆ, ಕ್ಲೋಸ್ ಆಗ್ಬಿಡುತ್ತೆ. ಆಗ ಯುರೋಪಿಯನ್ನರಿಗೆ ಭಾರತದಿಂದ ಹೋಗುವಂತಹ ಏನು ಸಾಂಬಾರ ಪದಾರ್ಥಗಳಾಗಿರ್ಬೋದು, ಹತ್ತಿ ಅಥವಾ ಉಣ್ಣೆ ಅಥವಾ ಬೇರೆ ಬೇರೆ ಅಂತಹ ವಜ್ರಗಳಾಗಿರ್ಬೋದು, ಇವೆಲ್ಲವೂ ಕೂಡ ಬಹಳ ಇಂಪಾರ್ಟೆಂಟ್ ಆಗಿತ್ತು. ಹಾಗಾಗಿ ಯುರೋಪಿಯನ್ನರಿಗೆ ಬೇರೆ ಮಾರ್ಗನೇ ಇಲ್ಲದೆ ಯುರೋಪಿಯನ್ ಮತ್ತು ಭಾರತದ ನಡುವೆ ಜಲಮಾರ್ಗವನ್ನು ಕಂಡುಹಿಡಲಿಕ್ಕೆ ಸ್ಟಾರ್ಟನ್ನು ಮಾಡಿದ್ರು. ಯಾರು? ಯುರೋಪಿಯನ್ ಮತ್ತು ಭಾರತದ ನಡುವೆ ಜಲಮಾರ್ಗವನ್ನು ಕಂಡುಹಿಡುವಂತಹ ಒಂದು ಅನ್ವೇಷಣೆಯನ್ನು ಯುರೋಪಿಯನ್ ದೇಶಗಳು ಸ್ಟಾರ್ಟ್ ಮಾಡಿದ್ವು. ಪೋರ್ಚುಗೀಸರಾಗಿರ್ಬೋದು, ಫ್ರೆಂಚರಾಗಿರ್ಬೋದು, ಡೇನರ್ ಆಗಿರ್ಬೋದು, ಡಚ್ಚರ್ ಆಗಿರ್ಬೋದು, ಎಲ್ಲರೂ ಕೂಡ ಸ್ಟಾರ್ಟ್ ಮಾಡಿದ್ರು. ಬಟ್ ಇದರಲ್ಲಿ ಸಕ್ಸಸ್ ಆಗಿದ್ದು ನಿಮಗೆಲ್ಲ ಗೊತ್ತು, ಯಾರು? ವಾಸ್ಕೋಡ ಗಾಮ. 1498 ಮೇ 17ರಂದು ವಾಸ್ಕೋಡ ಗಾಮ ಕೇರಳದ ಕ್ಯಾಲಿಕಟ್ನ ಕಪ್ಪಾಡ್ ಎಂಬ ಪ್ರದೇಶದಲ್ಲಿ ಬಂದು ಇಳಿತಾನೆ. ಇಲ್ಲಿನ ದೊರೆ ಜಾಮೋರಿನ್ ಅವನನ್ನ ಸ್ವಾಗತವನ್ನ ಮಾಡ್ತಾರೆ. ಇಲ್ಲಿಂದ ಭಾರತೀಯ ಇತಿಹಾಸದಲ್ಲಿ ಒಂದು ನೂತನ ಅಧ್ಯಾಯ ಸ್ಥಾಪನೆ ಆಯಿತು ಅಂತಾನೆ ಹೇಳ್ಬೋದು. ವ್ಯಾಪಾರಕ್ಕಾಗಿ ಬಂದಂತಹ ಫಸ್ಟ್ ಯಾರು ಬಂದರು ನಿಮಗೆಲ್ಲ ಗೊತ್ತು, ಪೋರ್ಚುಗೀಸರು ಭಾರತದಲ್ಲಿ ವ್ಯಾಪಾರಕ್ಕೋಸ್ಕರ ಬಂತು. ಪೋರ್ಚುಗೀಸರ ನಂತರ ಬ್ರಿಟಿಷರು ಬಂದರು, ಡಚ್ಚರು ಬಂದರು, ಡೇನರು ಬಂದರು, ಆಮೇಲೆ ಫ್ರೆಂಚರು ಬಂದರು. ಎಲ್ಲರೂ ಕೂಡ ಭಾರತಕ್ಕೆ ವ್ಯಾಪಾರಕ್ಕೋಸ್ಕರ ಅಂತ ಬಂದರು. ನಂತರ ಏನಾಯಿತು, ಭಾರತೀಯ ರಾಜರ ನಡುವಿನ ಭಿನ್ನಾಭಿಪ್ರಾಯಗಳ ಲಾಭವನ್ನ ಈ ಎಲ್ಲ ಒಂದು ವಿದೇಶಿ ವರ್ತಕರು ಕೂಡ ತಗೊಂಡು ಏನು ಮಾಡಿದ್ರು, ಭಾರತನ ಕ್ರಮೇಣವಾಗಿ ವ್ಯಾಪಾರದ ಮಾರ್ಗವನ್ನು ಹೊರತುಪಡಿಸಿ ಭಾರತನ ಆಳ್ವಿಕೆ ನಡೆಸುವಂತಹ ಒಂದು ದಾರಿಯನ್ನು ಇವರು ಕಂಡುಕೊಂಡ್ರು. ನಿಮಗೆಲ್ಲ ಗೊತ್ತು, ಆಮೇಲೆ ಪೋರ್ಚುಗೀಸರು, ಡೇನರ್ ಎಲ್ಲ ಹೋಗ್ತಾರೆ, ಡಚ್ಚರು ಕೂಡ ಹೋಗ್ತಾರೆ, ಬ್ರಿಟಿಷರು ಮತ್ತು ಪೋರ್ಚುಗೀಸರು ಕೂಡ ಹೋಗ್ತಾರೆ. ಬ್ರಿಟಿಷರು ಮತ್ತು ಫ್ರೆಂಚರ ನಡುವೆ ಭಾರತ ನಡುವೆ ಯುದ್ಧಗಳಾಗುತ್ತೆ. ಈ ಒಂದು ಯುದ್ಧದಲ್ಲಿ ಫ್ರೆಂಚರು ಸೋತು ಕೊನೆಗೆ ಬ್ರಿಟಿಷರು ಏನು ಮಾಡ್ತಾರೆ, ಭಾರತವನ್ನ ಆಳ್ವಿಕೆಯನ್ನು ಮಾಡ್ತಾರೆ. ನಿಮಗೆಲ್ಲ ಗೊತ್ತು, 3 ಶತಮಾನಕ್ಕೂ ಹೆಚ್ಚು ಕಾಲ ಬ್ರಿಟಿಷರ ಒಂದು ದಾಸತ್ವದಲ್ಲಿ ಭಾರತ ಇತ್ತು. ನಂತರ ಅವರು ನಮಗೆ ಸ್ವಾತಂತ್ರ್ಯವನ್ನು ಕೊಟ್ಟರು, ಎಲ್ಲವೂ ಗೊತ್ತು. ಈ ಒಂದು ಸ್ವಾತಂತ್ರ್ಯದ ಒಂದು ಟೈಮಲ್ಲಿ ಬಹಳ ಇಂಪಾರ್ಟೆಂಟ್, ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ನಡೆಸಿದಂತಹ ಹೋರಾಟಗಳು ಮತ್ತೆ ಯಾವ ಸ್ವಾತಂತ್ರ್ಯ ಹೋರಾಟಗಾರರು ಯಾವ ಚಳುವಳಿಗಳನ್ನ ನಡೆಸಿದ್ರು, ದಂಗೆಯನ್ನು ನಡೆಸಿದ್ರು, ಇವೆಲ್ಲ ವಿಷಯಗಳ ಬಗ್ಗೆ ಕೂಡ ನಾವು ತಿಳ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅತ್ಯಮೂಲ್ಯ ಘಟನೆ, ಮೋಸ್ಟ್ ಇಂಪಾರ್ಟೆಂಟ್ ಅಂತ ಕರಿಬಹುದು, ಮೊಟ್ಟ ಮೊದಲು ಯಾವುದು ಅಂತ ಕೇಳಿದ್ರೆ 1857ರ ಸಿಪಾಯಿ ದಂಗೆ. ಇದನ್ನ ನಮ್ಮ ವಿನಾಯಕ್ ದಾಮೋದರ್ ಸಾವರ್ಕರ್ ಅವರು
ಅವರ ಬುಕ್ ಆದಂತಹ ವಾರ್ ಆಫ್ ಇಂಡಿಪೆಂಡೆನ್ಸ್, ಆ ಒಂದು ಬುಕ್ನಲ್ಲಿ ಬರೆದು ಇದನ್ನ ಭಾರತದ ಮೊಟ್ಟ ಮೊದಲ ರಾಷ್ಟ್ರೀಯ ಚಳುವಳಿ ಅಥವಾ ದಂಗೆ ಅಂತ ಮೊಟ್ಟ ಮೊದಲು ಕರೆದಿದ್ದು ಯಾರು ಅಂತ ಕೇಳಿದ್ರೆ ವಿ.ಡಿ. ಸಾವರ್ಕರ್ ಅವರು. ಈ ಒಂದು ದಂಗೆ ಭಾರತದಲ್ಲಿ ಬ್ರಿಟಿಷರ ವಿರುದ್ಧ ಮೊದಲ ಬಾರಿಗೆ ಭಾರತೀಯ ಎಲ್ಲಾ ಪ್ರಾಂತ್ಯದ ರಾಜರುಗಳು ಮತ್ತೆ ಸೈನಿಕರು ಸೇರಿ, ಜೊತೆಗೆ ನಾರ್ಮಲ್ ಪೀಪಲ್, ಕಾಮನ್ ಪೀಪಲ್ ಕೂಡ ಸೇರಿ ನಡೆಸಿದಂತಹ ಅತಿ ದೊಡ್ಡ ರಾಷ್ಟ್ರೀಯ ಚಳುವಳಿಯಾಗಿತ್ತು. ಈ ಒಂದು ದಂಗೆಯ ಪ್ರತಿಫಲವಾಗಿ ಭಾರತದಲ್ಲಿ ಬ್ರಿಟಿಷರ ಈಸ್ಟ್ ಇಂಡಿಯಾ ಕಂಪನಿಯ ಆಳ್ವಿಕೆ ಕೊನೆಗೊಂಡು ಭಾರತದ ಆಳ್ವಿಕೆ ಏನಾಯಿತು, ನೇರವಾಗಿ ಬ್ರಿಟಿಷ್ ರಾಣಿಯ ಕೈಗೆ ಸೇರುವಲ್ಲಿ ಈ ಒಂದು ದಂಗೆ ಅತಿ ಮುಖ್ಯ ಪಾತ್ರವನ್ನ ವಹಿಸಿತು. ನಿಮಗೆಲ್ಲ ಗೊತ್ತು, 1858ರಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಆಳ್ವಿಕೆ ಕೊನೆಗೊಂಡು ಬ್ರಿಟನ್ನ ರಾಣಿ ನೇರವಾಗಿ ಭಾರತವನ್ನ ಆಳ್ವಿಕೆ ನಡೆಸಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಇದು ಒಂದು ಅತ್ಯಂತ ಇಂಪಾರ್ಟೆಂಟ್ ಆದಂತಹ ಮೈಲಿಗಲ್ಲು. ಇದರ ಹೊರತಾಗಿ ನೆಕ್ಸ್ಟ್ ಇಂಪಾರ್ಟೆಂಟ್ ಆದಂತಹ ಕಾಲಘಟ್ಟ ಯಾವುದು ಅಂತ ಕೇಳಿದ್ರೆ 1885, ನಿಮಗೆಲ್ಲ ಗೊತ್ತು. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಯಾದಂತಹ ವರ್ಷ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಭಾರತಕ್ಕೆ ಸ್ವಾತಂತ್ರ್ಯವನ್ನು ಕೊಡಿಸಲಿಕ್ಕೆ ಅತ್ಯಂತ ಮಹತ್ವದ ಚಳುವಳಿಗಳನ್ನ ನಡೆಸಿದಂತಹ ಮತ್ತೆ ಅತಿ ಮುಖ್ಯ ಪಾತ್ರವನ್ನು ವಹಿಸುವಂತಹ ಒಂದು ಸಂಸ್ಥೆಯಾಗಿತ್ತು. ಇದರ ಸ್ಥಾಪನೆ ನಮ್ಮ ಸ್ವಾತಂತ್ರ್ಯ ಚಳುವಳಿಯಲ್ಲೇ ಅತ್ಯಂತ ಮಹತ್ವದ ಮೈಲಿಗಲ್ಲು ಅಂತ ನಾವು ಪರಿಗಣಿಸ್ತೀವಿ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಜೊತೆಗೆ ಮುಸ್ಲಿಂ ಲೀಗ್ ಕೂಡ ಸೇರಿ ಸ್ವಾತಂತ್ರ್ಯ ಹೋರಾಟದಲ್ಲಿ ರಾಷ್ಟ್ರವನ್ನು ಪ್ರತಿನಿಧಿಸಿ ಹಲವಾರು ಚಳುವಳಿಗಳನ್ನ ನಡೆಸಿತು. ಇದರ ಬಗ್ಗೆ ಇಂಪಾರ್ಟೆಂಟ್ ತಿಳ್ಕೊಳ್ಳಿ. ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಆದಂತಹ ನೆಕ್ಸ್ಟ್ ಘಟನೆ ಯಾವುದು ಅಂತ ಕೇಳಿದ್ರೆ 1915. ನಿಮಗೆಲ್ಲ ಡೇಟ್ ಇಸ್ವಿ ನೋಡಿದ ತಕ್ಷಣ ಗೊತ್ತಾಗುತ್ತೆ. 1915ರಲ್ಲಿ ಯಾರು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಭಾರತಕ್ಕೆ ಹಿಂತಿರುಗಿದಂತಹ ವರ್ಷ. ಮಹಾತ್ಮ ಗಾಂಧೀಜಿಯವರು ಬಂದ ನಂತರ ರಾಷ್ಟ್ರೀಯ ಚಳುವಳಿಯೇ ಒಂದು ವಿಭಿನ್ನವಾದಂತಹ ತಿರುವನ್ನ ಪಡೆದುಕೊಳ್ಳುತ್ತೆ. ಹಾಗಾಗಿ ರಾಷ್ಟ್ರಪತಿ ಮಹಾತ್ಮ ಗಾಂಧೀಜಿಯವರ ಒಂದು ಭಾರತಕ್ಕೆ ಹಿಂತಿರುಗುವಿಕೆ ಏನು, ಅವರು ದಕ್ಷಿಣ ಆಫ್ರಿಕಾದಲ್ಲಿ ತಮ್ಮ ಲಾಯರ್ ವೃತ್ತಿಯನ್ನು ನಡೆಸ್ತಾ ಇರ್ತಾರೆ. ಅವರು 1915ರಲ್ಲಿ ಭಾರತಕ್ಕೆ ಹಿಂತಿರುಗಿ ಬರ್ತಾರೆ. ಇದು ಮೋಸ್ಟ್ ಇಂಪಾರ್ಟೆಂಟ್ ಆದಂತಹ ಕಾಲಘಟ್ಟ. ನೆಕ್ಸ್ಟ್ 1916ರ ಲಕ್ನೋ ಒಪ್ಪಂದ. ಲಕ್ನೋ ಒಪ್ಪಂದ ಕೂಡ ಬಹಳ ಪ್ರಮುಖ ಪಾತ್ರವನ್ನು ವಹಿಸಿತು. ಈ ಒಂದು ಒಪ್ಪಂದದ ಅನ್ವಯ ಕಾಂಗ್ರೆಸ್ ಮತ್ತೆ ಮುಸ್ಲಿಂ ಲೀಗ್ ನಡುವಿನ ಒಂದು ಭಿನ್ನಾಭಿಪ್ರಾಯಗಳೆಲ್ಲವನ್ನೂ ಕೂಡ ಇದು ತೊಡೆದು ಹಾಕಲಾಯಿತು. ಮುಸ್ಲಿಂ ಲೀಗ್ನ ಅತಿ ಮುಖ್ಯ ನಾಯಕರಾಗಿ ಮೊಹಮ್ಮದ್ ಅಲಿ ಜಿನ್ನಾ ಇದ್ರು, ಅದನ್ನು ನೆನಪಿಟ್ಕೊಳ್ಳಿ. ಅದಾದ್ಮೇಲೆ ನಮ್ಮ ಸ್ವಾತಂತ್ರ್ಯ ಚಳುವಳಿ ಸಂಪೂರ್ಣವಾಗಿ ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅವರು ನಂತರ ನೇತೃತ್ವವನ್ನು ವಹಿಸಿಕೊಂಡು, ನಿಮಗೆಲ್ಲ ಗೊತ್ತು 1917ರ ಚಂಪಾರಣ್ಯ ಸತ್ಯಾಗ್ರಹ ಭಾರತದಲ್ಲಿ ಮೊಟ್ಟ ಮೊದಲ ಸತ್ಯಾಗ್ರಹವಾಗಿತ್ತು. ಇಂಡಿಗೋನ ಬೆಳೆಯೋದಕ್ಕೆ ರೈತರಿಗೆ ಬ್ರಿಟಿಷರು ಹಲವಾರು ತೊಂದರೆಯನ್ನು ಕೊಡ್ತಾ ಇದ್ರು. ಇಂಡಿಗೋ ಬೆಳೆಯನ್ನೇ ಬೆಳೆಯಬೇಕು ಅನ್ನುವಂಥ ಅಷ್ಟು ಅವರು ಅವರ ಮೇಲೆ ಅತಿಕ್ರಮವನ್ನು ಮಾಡಿಕೊಂಡಿದ್ರು. ಇಂಡಿಗೋ ಬೆಳೆಯನ್ನ ಬಿಟ್ಟು ಬೇರೆ ಬೆಳೆಯನ್ನ ಬೆಳಿಲಿಕ್ಕೆ ಅವರಿಗೆ ಬಿಡ್ತಾ ಇರಲಿಲ್ಲ. ಮತ್ತೆ ಇಷ್ಟೇ ಬೆಳೆಯನ್ನ ಬೆಳಿಬೇಕು ಅಂತ ರೈತರ ಮೇಲೆ ದಬ್ಬಾಳಿಕೆಯನ್ನು ನಡೆಸ್ತಾ ಇದ್ರು. ಈ ಒಂದು ಇಂಡಿಗೋ ಅನ್ನು ಬೆಳೆಯಲು ಒತ್ತಾಯಿಸಲ್ಪಟ್ಟ ರೈತರ ಪರವಾಗಿ ಗಾಂಧೀಜಿಯವರು ಮೊಟ್ಟ ಮೊದಲ ಸತ್ಯಾಗ್ರಹವನ್ನು ನಡೆಸಿದ್ರು ಮತ್ತು ಅದರಲ್ಲಿ ಯಶಸ್ವಿ ಕೂಡ ಆದರು. ಈ ಚಳುವಳಿಯ ವಿಜಯ ಏನಿದೆ, ಗಾಂಧೀಜಿಯವರಿಗೆ ಮತ್ತೆ ಅವರ ಬೆಂಬಲಿತರಿಗೆ ಇಡೀ ರಾಷ್ಟ್ರಕ್ಕೆ ಗಾಂಧೀಜಿಯವರ ಮೇಲಿನ ನಂಬಿಕೆಯನ್ನು ಅದು ಇಮ್ಮಡಿಗೊಳಿಸಿತು. ಹಾಗಾಗಿ 1917ರ ಚಂಪಾರಣ್ ಸತ್ಯಾಗ್ರಹ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಯಾವುದು ಅಂತ ಕೇಳಿದ್ರೆ 1919, ಎಲ್ಲರಿಗೂ ಗೊತ್ತು, ಭಾರತೀಯ ಇತಿಹಾಸದ ಕರಾಳ ವರ್ಷ ಅಂತಾನೆ ಕರಿತೀವಿ. ಯಾವ ದಿನ? ಏಪ್ರಿಲ್ 13. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ನಡೆದಂತಹ ದಿನ. ಬ್ರಿಟಿಷ್ ಸರ್ಕಾರದ ಅಸಹಕಾರ ನೀತಿಗೆ ವಿರುದ್ಧವಾಗಿ ನಾಗರಿಕರನ್ನ ಶಿಕ್ಷಿಸುವುದಕ್ಕೆ ಅವರು ಸಾರ್ವಜನಿಕ ಸಭೆಗಳನ್ನು ನಿಷೇಧಿಸುವ ಆದೇಶವನ್ನು ಬ್ರಿಟಿಷ್ ಸರ್ಕಾರ ಮಾಡಿತು. ಅದರ ವಿರುದ್ಧವಾಗಿ ಮತ್ತು ಈ ಏಪ್ರಿಲ್ 13ರಂದು ಪಂಜಾಬ್ನಲ್ಲಿ ಬೈಸಾಖಿ ಹಬ್ಬವನ್ನ ಆಚರಣೆ ಮಾಡಬೇಕು ಅಂತ ಇತ್ತು. ಅವತ್ತು ಆಚರಣೆ ಮಾಡಲಿಕ್ಕೆ ಆ ಒಂದು ಜಲಿಯನ್ ವಾಲಾಬಾಗ್ ಅನ್ನುವಂತಹ ಪ್ರದೇಶದಲ್ಲಿ ಸಾವಿರಾರು ಭಾರತೀಯರು ಸೇರಿದರು. ಅದು ಅಮೃತ್ಸರದಲ್ಲಿದೆ ಜಲಿಯನ್ ವಾಲಾಬಾಗ್. ಈ ಒಂದು ಜಲಿಯನ್ ವಾಲಾಬಾಗ್
ಹೇಗೆ ಇತ್ತು ಅಂತ ಕೇಳಿದ್ರೆ, ಒಂದು ಸುತ್ತಲಿನ ಗೋಡೆಯಾಗಿತ್ತು, ಇದು ಕೋಟೆಯಾಗಿತ್ತು. ಒಂದು ಅತಿ ಚಿಕ್ಕದಂತ ಒಂದು ಪ್ರವೇಶ ಮಾರ್ಗ ಇದಕ್ಕೆ ಇತ್ತು. ಇಲ್ಲಿ ಎಲ್ಲ ಜನರು ಕೂಡ ಸೇರಿದ್ರು. ಬೈಸಾಖಿ ಹಬ್ಬವನ್ನ ಮತ್ತೆ ಆಚರಣೆ ಮಾಡ್ತಾ ಇದ್ರು. ಬ್ರಿಟಿಷರ ಅಸಹಕಾರ ವಿರೋಧವಾಗಿ ಪ್ರತಿಭಟನೆ ಕೂಡ ಮಾಡ್ತಾ ಇದ್ರು. ಇಲ್ಲಿ ಬ್ರಿಟಿಷ್ ಸೇನೆ ಬ್ರಿಗೇಡಿಯರ್ ಜನರಲ್ ಡಯರ್ ಅವರು ಈ ಒಂದು ಭಾರತೀಯ ಹಬ್ಬವನ್ನು ಆಚರಿಸಿದಂತಹ ಜನರ ಮೇಲೆ ಏಕಾಏಕಿ ಗುಂಡಿನ ದಾಳಿಯನ್ನು ನಡೆಸಲಿಕ್ಕೆ ಆದೇಶವನ್ನು ಕೊಟ್ಬಿಡ್ತಾರೆ. ಈ ಒಂದು ಆದೇಶದ ಅನ್ವಯ ಇವರನ್ನ ಗುರಿಯಾಗಿಸಿ ಗುಂಡು ಹಾರಿಸಿದ ಕಾರಣ 10 ನಿಮಿಷಗಳ ಕಾಲ ಸತತವಾಗಿ ಗುಂಡನ್ನು ಹಾರಿಸಲಾಗುತ್ತೆ. ಬ್ರಿಟಿಷ್ ದಾಖಲೆಯಲ್ಲಿಯೇ 350ಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ದಾರೆ. ಬಟ್ ಇದರ ಸಂಖ್ಯೆ ತುಂಬಾ ಜಾಸ್ತಿ ಇದೆ, ಸಾವಿರಾರು ಜನರು ಗಾಯಗೊಳ್ತಾರೆ. ಈ ಹತ್ಯಾಕಾಂಡ ಅತ್ಯಂತ ಘೋರವಾಗಿತ್ತು. ನಂತರ ಈ ಘಟನೆಯೇ ಭಾರತೀಯ ಅಸಹಕಾರ ಚಳುವಳಿಗೆ ಒಂದು ಮುನ್ನಡೆಯನ್ನ ಪಡೆಯಿತು. ಈ ಒಂದು ಬ್ರಿಗೇಡಿಯರ್ ಜನರಲ್ ಅವರನ್ನ ಬ್ರಿಟಿಷ್ ಸರ್ಕಾರ ಏನ್ ಮಾಡುತ್ತೆ, ಅವರನ್ನ ಬ್ರಿಟನ್ ಸಂಸತ್ತಿನಲ್ಲಿ ಸನ್ಮಾನವನ್ನು ಕೂಡ ಮಾಡ್ತಾರೆ. ಬಟ್ ಸತ್ತಂತಹ ಭಾರತೀಯರಿಗೆ ಯಾವುದೇ ಬ್ರಿಟಿಷ್ ಗೌರ್ಮೆಂಟ್ ಯಾವುದೇ ಬೆಲೆಯನ್ನ ಕೊಡೋದಿಲ್ಲ. ಇದರ ಒಂದು ವಿರುದ್ಧವಾಗಿ ಗಾಂಧೀಜಿಯವರು ನಂತರವಾಗಿ ಅಸಹಕಾರ ಚಳುವಳಿಯನ್ನ ಸ್ಥಾಪನೆ ಮಾಡ್ತಾರೆ. ಈ ಅಸಹಕಾರ ಚಳುವಳಿ ಏನಾಗಿರುತ್ತೆ ಅಂತ ಕೇಳಿದ್ರೆ, ಬ್ರಿಟಿಷ್ ರವರ ವ್ಯಾಪಾರವನ್ನ ಕಂಪ್ಲೀಟ್ ಆಗಿ ನಿಷೇಧ ಮಾಡೋದಕ್ಕೆ ನಾವು ಯಾವುದೇ ಬ್ರಿಟಿಷರ ವಸ್ತುಗಳನ್ನ ಕೊಂಡುಕೊಳ್ಳಬಾರದು, ಸ್ವದೇಶಿ ವಸ್ತುಗಳನ್ನೇ ಬಳಸಬೇಕು, ಮತ್ತೆ ಬ್ರಿಟಿಷರಿಗೆ ಅಸಹಕಾರವನ್ನು ನೀಡಬೇಕು. ಅವರ ಯಾವುದೇ ಒಂದು ವಿಷಯಗಳಿಗೂ ಕೂಡ ನಾವು ಸಹಕಾರವನ್ನ ನೀಡಬಾರದು ಅನ್ನೋದೊಂದು ಪ್ರಮುಖವಾದ ಅಸಹಕಾರ ಚಳುವಳಿಯ ಏಮ್ ಆಗಿತ್ತು. ಇದು ಭಾರತದಲ್ಲಿ ಅತಿ ದೊಡ್ಡ ಚಳುವಳಿಯಾಗಿ ಹೊರಹೊಮ್ಮಿತು. ಎಲ್ಲ ಜನರು, ವಿದ್ಯಾರ್ಥಿಗಳಾಗಿರ್ಬೋದು, ಪ್ರತಿಯೊಬ್ಬ ನಾಗರಿಕರು ಕೂಡ ಈ ಒಂದು ಚಳುವಳಿಗೆ ಅಭೂತಪೂರ್ವವಾದಂತಹ ಯಶಸ್ಸನ್ನ ತಂದುಕೊಟ್ರು. ಆದರೆ 1922ರಲ್ಲಿ ಒಂದು ಘಟನೆ ನಡೆಯುತ್ತೆ. ಉತ್ತರ ಪ್ರದೇಶದ ಚೌರಿ ಚೌರಾ ಅನ್ನುವಂತಹ ಪ್ರದೇಶದಲ್ಲಿ ಉದ್ರಿಕ್ತರಾದಂತಹ ಒಂದು ಗುಂಪು ಪೊಲೀಸ್ ಠಾಣೆಯನ್ನ ಸುಟ್ಟು ಬಿಡ್ತಾರೆ. ಈ ಒಂದು ಪ್ರತಿಭಟನೆಯ ಹಿಂಸಾತ್ಮಕ ರೂಪವನ್ನ ಪಡೆದುಕೊಂಡು ಇಷ್ಟು ಪೊಲೀಸರ ಒಂದು ಸಜೀವ ದಹನಕ್ಕೆ ಕಾರಣ ಆಯಿತು ಅನ್ನೋ ಒಂದು ದೃಷ್ಟಿಯಿಂದ ಗಾಂಧೀಜಿಯವರು ಅಸಹಕಾರ ಚಳುವಳಿಯನ್ನ ಹಿಂದಕ್ಕೆ ತೆಗೆದುಕೊಳ್ತಾರೆ. ಈ ಚಳುವಳಿಯನ್ನು ಹಿಂತೆಗೆದುಕೊಂಡಿದ್ದಕ್ಕೆ ಭಾರತೀಯ ಹಲವಾರು ನಾಯಕರು ಅಸಮಾಧಾನವನ್ನ ವ್ಯಕ್ತಪಡಿಸ್ತಾರೆ. ಇದೇ ಒಂದು ಕಾರಣವಾಗಿ ಮೋತಿಲಾಲ್ ನೆಹರು ಅವರು ಕೂಡ INC ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅನ್ನ ತೊರೆದು ಸ್ವರಾಜ್ ಪಕ್ಷವನ್ನ ಕೂಡ ಸ್ಥಾಪನೆಯನ್ನ ಮಾಡ್ತಾರೆ. ಅದಾದ ನಂತರ ಅತಿ ಮುಖ್ಯವಾದಂತಹ ಘಟನೆ ಯಾವುದು ಅಂತ ಕೇಳಿದ್ರೆ ಸುಭಾಷ್ ಚಂದ್ರ ಬೋಸ್ ರವರ ಎಂಟ್ರಿ. ಸುಭಾಷ್ ಚಂದ್ರ ಬೋಸ್ ಅವರು ಭಾರತೀಯ ಸ್ವಾತಂತ್ರ್ಯ ಚಳುವಳಿಯಲ್ಲಿ ತಮ್ಮದೇ ಆದಂತಹ ಮಹತ್ವಪೂರ್ವವಾದಂತಹ ಕೊಡುಗೆಯನ್ನ ನೀಡಿದ್ದಾರೆ. 1921ರಲ್ಲಿ ಅವರು ಇಂಗ್ಲೆಂಡ್ನಲ್ಲಿ ICS ಇಂಡಿಯನ್ ಸಿವಿಲ್ ಸರ್ವಿಸ್ ಕೆಲಸವನ್ನ ತ್ಯಜಿಸಿ ಅವರು ಭಾರತಕ್ಕೆ ಬರ್ತಾರೆ. ಭಾರತಕ್ಕೆ ಬಂದು ಸ್ವತಂತ್ರ ಚಳುವಳಿಯಲ್ಲಿ ಪಾಲ್ಗೊಳ್ತಾರೆ. ನಂತರ ಸ್ವರಾಜ್ ಎಂಬ ಪತ್ರಿಕೆಯನ್ನು ಅವರು ಆರಂಭ ಮಾಡ್ತಾರೆ. ಹಲವಾರು ಬ್ರಿಟಿಷರ ವಿರುದ್ಧವಾಗಿ ಅವರು ನಡೆದುಕೊಂಡಿದ್ದಕ್ಕೆ 1920ರಲ್ಲಿ ಅವ್ರನ್ನ ಜೈಲು ಪಾಲ್ ಕೂಡ ಮಾಡಲಾಗುತ್ತೆ. 1927ರಲ್ಲಿ ಬಿಡುಗಡೆ ಆಗ್ತಾರೆ. ಬಿಡುಗಡೆಯಾದ ನಂತರ ಅವರನ್ನ ಅಖಿಲ ಭಾರತ ಯುವ ಕಾಂಗ್ರೆಸ್ನ ಅಧ್ಯಕ್ಷರಾಗಿ, ನಂತರ ಬಂಗಾಳ ರಾಜ್ಯ ಕಾಂಗ್ರೆಸ್ನ ಕಾರ್ಯದರ್ಶಿಯನ್ನಾಗಿ ಕೂಡ ನೇಮಕ ಮಾಡಲಾಗುತ್ತೆ. ಇದರ ನಂತರ 1930ರ ಪೂರ್ಣ ಸ್ವರಾಜ್ಯ ಘೋಷಣೆಯಾಗುತ್ತೆ. ಲಾಹೋರ್ನಲ್ಲಿ ಪೂರ್ಣ ಸ್ವರಾಜ್ಯ ಘೋಷಣೆಯನ್ನ ಮಾಡಲಾಗುತ್ತೆ ಜವಾಹರ್ಲಾಲ್ ನೆಹರು ಅವರ ನೇತೃತ್ವದಲ್ಲಿ. ಅದಾದ ನಂತರ ಅತಿ ಮುಖ್ಯವಾದಂತಹ ಘಟನೆ ಯಾವುದು ಅಂತ ಕೇಳಿದ್ರೆ ದಂಡಿ ಸತ್ಯಾಗ್ರಹ. 1930ರ ಗಾಂಧೀಜಿ ನೇತೃತ್ವದ ದಂಡಿ ಸತ್ಯಾಗ್ರಹವನ್ನ ಗಾಂಧೀಜಿಯವರು ಕೈಗೊಳ್ತಾರೆ. ಬ್ರಿಟಿಷರು ವಿಧಿಸಿದಂತಹ ಉಪ್ಪಿನ ತೆರಿಗೆಯ ವಿರುದ್ಧವಾಗಿ ಅಹಿಂಸಾತ್ಮಕ ರೂಪದಲ್ಲಿ ಗಾಂಧೀಜಿಯವರು ಸಾಬರಮತಿ ಆಶ್ರಮದಿಂದ ದಂಡಿ ಕಡಲ ತೀರಕ್ಕೆ ಕಾಲ್ನಡಿಗೆಯನ್ನು ನಡೆಸಿ ಇಡೀ ದೇಶವನ್ನ ಈ ತೆರಿಗೆಯ ವಿರುದ್ಧವಾಗಿ ಅಹಿಂಸಾತ್ಮಕ ರೂಪದಲ್ಲಿಯೇ ಅವರು ದಂಡಿ ಸತ್ಯಾಗ್ರಹವನ್ನು ನಡೆಸಿ ಸಮುದ್ರದಲ್ಲಿ ಉಪ್ಪನ್ನ ತಯಾರಿಸಿ ಇದರೊಂದಿಗೆ ಬ್ರಿಟಿಷರ ತೆರಿಗೆಯನ್ನ ನಿಷೇಧವನ್ನ ಏನ್ ಮಾಡ್ತಾರೆ, ಅವರು ಮುರಿತಾರೆ. ಅದಾದ ನಂತರ 1930ರ ಭಾರತ ಸರ್ಕಾರ ಕಾಯ್ದೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಭಾರತ ಸರ್ಕಾರದ ಕಾಯ್ದೆ ಅನ್ವಯ ಭಾರತಕ್ಕೆ
ನೂತನವಾಗಿ 3 ದುಂಡು ಮೇಜಿನ ಸಮ್ಮೇಳನ ನಡೆದಿದೆ, ನಿಮಗೆ ಗೊತ್ತಿರುತ್ತೆ. ಈ ಒಂದು ಕಾಯ್ದೆ ಏನಿದೆ 1935ರ ಕಾಯ್ದೆ ಹೊಸ ಸಂವಿಧಾನ ರಚನೆಗೆ ಭಾರತೀಯರಲ್ಲಿ ಒಂದು ನೂತನ ಆಶಾಕಿರಣವನ್ನ ಏನ್ ಮಾಡುತ್ತೆ, ಹುಟ್ಟು ಹಾಕುತ್ತೆ. ಅದರ ನಂತರ ಏನ್ ಮಾಡುತ್ತೆ, ಎರಡನೇ ಮಹಾಯುದ್ಧ ನಡೆಯುತ್ತೆ. ಆ ಸಮಯದಲ್ಲಿ ಸ್ವಾತಂತ್ರ್ಯಕ್ಕಾಗಿ ನಡೆದ ಹೋರಾಟದಲ್ಲಿ ಅತಿ ಮುಖ್ಯ ಘಟನೆ ನಡೆಯುತ್ತೆ. ಏನು ಅಂತ ಕೇಳಿದ್ರೆ ಆಜಾದ್ ಹಿಂದ್ ಫೌಜ್ನ ರಚನೆ. ಅದನ್ನು ನಾವು ಇಂಡಿಯನ್ ನ್ಯಾಷನಲ್ ಆರ್ಮಿ ಅಥವಾ INA ಅಂತ ಕರಿತೀವಿ. ಕ್ಯಾಪ್ಟನ್ ಮೋಹನ್ ಸಿಂಗ್ ಅದರ ನೇತೃತ್ವವನ್ನು ವಹಿಸಿಕೊಂಡಿರ್ತಾರೆ. ನಂತರ ಅದು ಸುಭಾಷ್ ಚಂದ್ರ ಬೋಸ್ ಅವರು ಅದರ ನೇತೃತ್ವವನ್ನು ವಹಿಸಿಕೊಳ್ತಾರೆ. ಬ್ರಿಟಿಷ್ ಆಳ್ವಿಕೆಯಿಂದ ಭಾರತವನ್ನು ವಿಮೋಚನೆಗೊಳಿಸುವ ಉದ್ದೇಶದಿಂದ ಭಾರತೀಯ ಯುದ್ಧ ಕೈದಿಗಳನ್ನೇ ರಾಷ್ಟ್ರೀಯ ಸೇನೆಗೆ ಸುಭಾಷ್ ಚಂದ್ರ ಬೋಸ್ರವರು ಉಪಯೋಗ ಮಾಡ್ಕೊತಾರೆ. 1943ರಲ್ಲಿ ಸುಭಾಷ್ ಚಂದ್ರ ಬೋಸ್ರು ಜಪಾನ್ಗೆ ಭೇಟಿಯನ್ನ ನೀಡ್ತಾರೆ. ಅಲ್ಲಿ INAಯನ್ನ ಮರುಸಂಘಟನೆ ಮಾಡ್ತಾರೆ. ಮತ್ತೆ 1943ರಲ್ಲಿ ಬೋಸ್ರವರು ತಾತ್ಕಾಲಿಕ ಸರ್ಕಾರವನ್ನು ಕೂಡ ರಚನೆಯನ್ನ ಮಾಡಿರ್ತಾರೆ. 1942 ನಿಮಗೆಲ್ಲ ಗೊತ್ತು, ಅತಿ ಮುಖ್ಯ ಘಟನೆ 1942 ಕ್ವಿಟ್ ಇಂಡಿಯಾ ಮೂವ್ಮೆಂಟ್. ಭಾರತ ಬಿಟ್ಟು ತೊಲಗಿ, ಮಾಡು ಇಲ್ಲವೇ ಮಡಿ ಘೋಷಣೆಯನ್ನ ಗಾಂಧೀಜಿಯವರು ಆ ಒಂದು ಕ್ವಿಟ್ ಇಂಡಿಯಾ ಚಳವಳಿಯಲ್ಲಿ ಅದನ್ನ ಹೇಳ್ತಾರೆ. ಇದು ಭಾರತ ಸ್ವಾತಂತ್ರ್ಯ ಹೋರಾಟದ ಕೊನೆಯ ಅತಿ ದೊಡ್ಡ ಹೋರಾಟವನ್ನಾಗಿ ಮಾಡಬೇಕು ಅನ್ನೋದು ಗಾಂಧೀಜಿಯವರ ಕನಸಾಗಿರುತ್ತೆ. ಬಟ್ ಹೋರಾಟ ಪ್ರಾರಂಭವಾಗೋದಕ್ಕಿಂತ ಮುಂಚೆನೆ ದೇಶದ ಎಲ್ಲಾ ಪ್ರಮುಖ ಸ್ವಾತಂತ್ರ್ಯ ಹೋರಾಟಗಾರರನ್ನ ಅರೆಸ್ಟ್ ಮಾಡಲಾಗಿರುತ್ತೆ. ಅದು 1942 ಕ್ವಿಟ್ ಇಂಡಿಯಾ ಚಳುವಳಿಯನ್ನು ಕೂಡ ಗಾಂಧೀಜಿಯವರು ಹಿಂತೆಗೆದುಕೊಳ್ತಾರೆ. ನೆಕ್ಸ್ಟ್ 1946ರಲ್ಲಿ ಮತ್ತೊಂದು ಘಟನೆ ನಡೆಯುತ್ತೆ. HMIS ತಲ್ವಾರ್ನ 1100 ಭಾರತೀಯ ನಾವಿಕರು ಮತ್ತೆ ಬಾಂಬೆಯಲ್ಲಿನ ರಾಯಲ್ ಇಂಡಿಯನ್ ನೇವಿ ಸಿಗ್ನಲ್ ಸ್ಕೂಲ್ ನೌಕಾಪಡೆಯಲ್ಲಿನ ಭಾರತೀಯರಿಗೆ ಅಲ್ಲಿ ಬ್ರಿಟಿಷರು ದೌರ್ಜನ್ಯ ನೀತಿಯನ್ನು ನಡೆಸ್ತಾ ಇರ್ತಾರೆ. ಅದರ ವಿರುದ್ಧವಾಗಿ ಅವರು ಉಪವಾಸ ಸತ್ಯಾಗ್ರಹವನ್ನ ಘೋಷಣೆ ಮಾಡ್ತಾರೆ. ಇದು ಕೇವಲ ಒಂದು 10ರಿಂದ 20 ಸಾವಿರ ಸೈನಿಕರು ಈ ಒಂದು ಮುಷ್ಕರದಲ್ಲಿ ಕೈಗೊಳ್ತಾರೆ. ಇದು ಕೇವಲ ಒಂದು ಬ್ರಿಟಿಷರ ದೌರ್ಜನ್ಯ ನೀತಿಗೆ ವಿರುದ್ಧವಾಗಿ ನಡೆಯುತ್ತೆ ಅಂತ ಅನ್ಕೊಂಡಿದ್ರು. ಬಟ್ ಇದು ಇಡೀ ಭಾರತ ರಾಷ್ಟ್ರ ವ್ಯಾಪಿಯಾಗಿ ಅತಿ ದೊಡ್ಡ ಚಳುವಳಿಯಾಗಿ ಇದು ನಡೆಯುತ್ತೆ. ಹಲವಾರು ಸಾವು ನೋವುಗಳಿಗೆ ಇದು ಕಾರಣವಾಗುತ್ತೆ. ಇದರ ಒಂದು ನಂತರ 1947ರಲ್ಲಿ ನಮಗೆಲ್ಲ ಗೊತ್ತು, ಭಾರತ ಮತ್ತು ಪಾಕಿಸ್ತಾನ ಎಂಬ 2 ರಾಷ್ಟ್ರಗಳು ಜೂನ್ 3ರಂದು ಮೌಂಟ್ ಬ್ಯಾಟನ್ ಪ್ಲಾನ್ನ ರಿಸಲ್ಟ್ ಆಗಿ 2 ದೇಶಗಳು ಉದಯವಾಗುತ್ತೆ. ದೇಶ ಧರ್ಮದ ಆಧಾರದ ಮೇಲೆ ವಿಭಜನೆ ಮಾಡಿದ್ದು ದುರದೃಷ್ಟಕರ. ಆದರೂ ಇದು ಹಲವಾರು ಸಾವು ನೋವು ಮತ್ತು ಲಕ್ಷಾಂತರ ಜನ ವಲಸೆಗೆ ಕಾರಣವಾಗುತ್ತೆ. ಆಗಸ್ಟ್ 15, 1947 ಬ್ರಿಟಿಷರ ದಾಸ್ಯದಿಂದ ನಾವು ಮುಕ್ತಿಯನ್ನ ಪಡಿತೀವಿ, ಸ್ವಾತಂತ್ರ್ಯವನ್ನ ಪಡ್ಕೊಂತೀವಿ. ಬ್ರಿಟಿಷರ ವಸಾಹತುವಾಗಿದ್ದಂತಹ ಭಾರತವನ್ನ ಅಲ್ಲಿಂದ ನಾವು ಇಂಡಿಪೆಂಡೆಂಟ್ ಕಂಟ್ರಿ ಅಥವಾ ಸ್ವತಂತ್ರ ರಾಷ್ಟ್ರ ಎಂದು ಘೋಷಣೆ ಮಾಡ್ತೀವಿ. ಈ ರಾಷ್ಟ್ರದ ಸ್ವತಂತ್ರಕ್ಕಾಗಿ ಭಾರತೀಯ ಸ್ವತಂತ್ರ ಹೋರಾಟಗಾರರು ನೀಡಿದ ಬಲಿದಾನಗಳು, ಯೋಧರ ಬಲಿದಾನಗಳನ್ನ ಸ್ಮರಿಸಲು ನಾವು ದೇಶಾದ್ಯಂತ ಆಗಸ್ಟ್ 15ರಂದು ಸ್ವಾತಂತ್ರ್ಯ ದಿನವನ್ನ ಆಚರಣೆ ಮಾಡ್ತೀವಿ. 2022 ನಿಮಗೆ ಮುಂಚೆನೆ ಹೇಳಿದೆ, 75 ವರ್ಷವನ್ನ ತುಂಬಿದ ಒಂದು ಅಮೃತ ಸ್ವತಂತ್ರ ಮಹೋತ್ಸವವನ್ನ ನಾವು ಈ ವರ್ಷ ಆಚರಣೆ ಮಾಡ್ತಾ ಇದ್ವಿ. ಇದಿಷ್ಟು ಕೂಡ ಒಂದು ಕಾಲಘಟನೆ. ಅಂದ್ರೆ ನಮಗೆ ಸ್ವಾತಂತ್ರ್ಯ ಹೇಗೆ ಸಿಕ್ತು, ಯಾವ ರೀತಿ ಸಿಕ್ತು, ಇದರಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರ ಪ್ರಮುಖ ಪಾತ್ರ ಏನಾಗಿತ್ತು, ಬ್ರಿಟಿಷರ ಕಂಪನಿ ಮತ್ತೆ ದಂಗೆ ಅಥವಾ ಚಳುವಳಿಯ ಮೂಲ ಏನಾಗಿತ್ತು, ಎಲ್ಲವೂ ಕೂಡ ಒಂದು ಭಾಗದಲ್ಲಿ ನಾವು ಚರ್ಚೆ ಮಾಡಿದ್ವಿ. ಇದರ ನಂತರದ ಭಾಗ ಒಂದು ಚರ್ಚೆ ಮಾಡೋದಿದೆ. ಏನು ಅಂತ ಕೇಳಿದ್ರೆ ಸ್ವತಂತ್ರೋತ್ತರ ಭಾರತ.